ಶಿವನ್ ದೇವಸ್ಥಾನ ಪ್ರಸಾದ. ಏನ್ ವಿಷಯ? ಹೆಣ್ಕೊಟ್ ಮನೆ ಅಂದ್ಮೇಲೆ ನಮ್ ಜವಾಬ್ದಾರಿನೂ ಇರುತ್ತಲ್ಲ. ಯಾಕೇನಾಯ್ತು? ಮೊನ್ನೆ ಆನಂದನು ಆ ಕ್ರಿಶ್ಚಿಯನ್ ಹುಡುಗಿನೂ ಜೊತೆಲಿ ಓಡಾಡೋದು ನೋಡ್ದೆ. ಜಾಸ್ಮಿನ್ ಅವರಿಬ್ರು ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಚಿಕ್ಕ ವಯಸ್ಸಿನ ಸರಿ ಸ್ವಾಮಿ, ಆದ್ರೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಬರೀ ಸ್ನೇಹಿತರಾಗಿರೋಕ್ ಸಾಧ್ಯ ಇಲ್ಲ. ಮನಸ್ಸು ಒಪ್ಪಿದ್ರು ದೇಹ ಕೇಳ್ಬೇಕಲ್ಲ. ಮೂರ್ತಿಗಳೇ, ಅವ್ರ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ ರಾಯ್ರೆ. ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಒಂದ್ ದಿವಸ ಅವನು ಆ ಹುಡುಗಿನ ಕರ್ಕೊಂಬಂದ್ ನಿಮ್ ಮುಂದೆ ನಿಲ್ಸಿ ಇವಳೇ ನಾನು ಹೆಂಡತಿ ಅಂತಾನೆ. ಆ ದಿವಸ ನೀವು ನೋಡಬಾರ್ದು ಅನ್ನೋ ಹಾಗಿದ್ರೆ ಈಗಲೇ ಕಂಟ್ರೋಲ್ ಮಾಡಿ. ನಾನು ಬರ್ತೀನಿ. ದೇವರೊಳಗೆ ಮಾಡಿ. ಅಪ್ಪ, ನಿಮ್ ಮಗನ್ಗೊಂದ್ ಸಂಬಂಧ ಬಂದಿದೆ. ನಾಳೆನೆ ಹೆಣ್ಣು ನೋಡಕ್ ಹೋಗ್ಬೇಕು. ಆನಂದನಿಗೆ ನೀವನು ಮಾತು ಹೇಳ್ಬಿಡಿ. ಆನಂದ್, ಆ ದೇವ್ರ ಕಂಡ್ಬಿಟ್ಬಿಟ್ಟ ಕಣಪ್ಪ. ನಿಮ್ ಅಣ್ಣಂಗೆ ಏನು ಒಳ್ಳೆ ಬುದ್ಧಿ ಬಂತ ಏನೋ. ನಿಮ್ಗೊಂದ್ ಸಂಬಂಧ ನೋಡಿದಾನಂತೆ ಕಣೋ. ನನಗೊಂದು ಮಾತು ಕೇಳಿದ್ರೆ ಏನಾಗ್ತಿತ್ತು ಅವನ್ಗೆ? ನೀವಿಬ್ರು ಮಾತೆಲ್ಲಾಡ್ತೀರ. ನಾನ್ ನೋಡಿರೋದೆಲ್ಲ ಬರೀ ಜಗಳನೆ. ನಿಮ್ಗೆ ಸಮಾಧಾನ ತಾನೆ? ಸಮಾಧಾನ ಆದ್ರೂ ಸರಿಪ. ನಮಸ್ಕಾರ. ಇವ್ರು ನಮ್ ತಂದೆಯವರು, ನನ್ ಶ್ರೀಮತಿ, ನನ್ನ ಮಕ್ಕಳು. ಜೋರಾಗಿ ಕೆಂಬೇಡ, ದೊಡ್ಡ ಕಡೆ ಸಂಬಂಧ. ಇವನೇ ಕೊನೆ ಅವನು. ನಮಸ್ಕಾರ. ಇವನ್ ಎರಡನೇ ಅವನು, ಆನಂದ್ ಅಂತ. ಅಯ್ಯೋ, ಪಕ್ಕದಲ್ಲಿ ಸುಟ್ಟೋಗಿರೋ ತರ ಇದನ್ನಲ್ಲ ಅವನಲ್ಲ ಇವನು. ನಮಸ್ಕಾರ. ಎದ್ದೋಗ, ಕನ್ಫ್ಯೂಸ್ ನಮಸ್ಕಾರ. ಏನೇ ಆಗ್ಲಿ ಕಣೋ, ನಿಮ್ಮ ಅಣ್ಣ ನಿನ್ಗೆ ದೊಡ್ಡ ಸಂಬಂಧನೇ ಹುಡುಕಿದ್ದಾರೆ. ಗಂಡು ಕೊಡ, ನೀನು ಕಾಲ್ ಮೇಲೆ ಕೊಡ, ದಿಮಾಕಲ್ಲಿರೋ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ಕಾಲ್ ಕೆಳಗಿಳ್ಸೋ, ದುರಾಂಕಾರ ಅನ್ಕೊಂತಾರೆ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ತಲೆ ತಗ್ಸಿರೋ ಹುಡುಗಿ ಕಾಲ್ ನೋಡ್ತೀಯೋ ಮುಖ ನೋಡ್ತೀಯೋ? ತಲೆ ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ವಲ್ಲ? ಹುಡುಗಿ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಜಾಸ್ಮಿನ್ ಅಂತ. ಇವಳು ನಮ್ಮೊಬ್ಬಳೆ ಮಗಳು ಲತಾ ಅಂತ. BA ಓದಿದಾಳೆ, ತುಂಬಾ ಮುದ್ದಾಗಿ ಸಾಕಿದೀವಿ. ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋತೀವಲ್ಲ. ಆ ಆತ್ಮಸಾಕ್ಷಿ ನಮಗೂ ಇದೆ. ಗಂಡ ಯಾಕೆ ಸೈಲೆಂಟ್ ಆಗಿದ್ದಾನಲ್ಲ, ಏನ್ ಮಾಡ್ಕೊಂಡಿದ್ಯಪ್ಪ? ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿ ಅಬ್ರಾಡಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿ. ನಮ್ಮ ಮಗಳು ಎಜುಕೇಶನ್ ಮುಗಿದ್ಮೇಲೆ ಮದುವೆ. ನಿಮ್ಗೋಕೆ? ದೊಡ್ಡವ್ರು ನೀವು ಹೇಗೆ ಹೇಳ್ತಿರೋ ಹಾಗೆ. ಆನಂದ, ನಿಮ್ ಅಣ್ಣ ಹಿಂಗ್ ಮಾಡ್ತಾರೆ ಅಂತ ನಾವು ಅನ್ಕೊಟ್ಟಿರ್ಲಿಲ್ಲ ಕಣೋ. ಲವ್, ದೊಡ್ಡವ್ನು ಇರ್ಬೇಕಾದ್ರೆ ಚಿಕ್ಕವ್ನಿಗೆ ಹೆಂಗೋ ಮದುವೆ ಮಾಡ್ತಾರೆ. ಆದ್ರೂ ನಿಮ್ಮಪ್ಪ ಯಾಕೆ ಹಿಂಗ್ ಮಾಡಿದ್ರು? ಆನಂದ್, ಆನಂದ್, ಸತ್ಯವಾಗ್ಲೂ ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ ಕಣೋ. ನಿನ್ಗೆ ಈ ಹುಡುಗನ್ ನೋಡ್ತಿರೋದು ಅನ್ಕೊಂಡಿದ್ದೆ. ನಿನ್ಗೆ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನ್ ಖಂಡಿತವಾಗ್ಲೂ ನಿನ್ನ ಬರಕ್ ಹೇಳ್ತಿರ್ಲಿಲ್ಲಪ್ಪ. ಸಾಯವಾಗ ಬಾಯಿಗೆ ನೀರು ಬಿಟ್ರೆ ಸ್ವರ್ಗ ಸಿಕ್ಕತ್ತೆ, ಆಮೇಲೆ ಪ್ರಯೋಜನ ಇಲ್ಲ. ಮಾನ ಮರ್ಯಾದೆ ಬೀದಿಗೆ ರಾಜ ಹಾಕಿದ್ಮೇಲೆ ಏನ್ ಮಾಡಿದ್ರು ಅಷ್ಟೇ. ಕೆನ್ನೆಗೆ ಹೊಡೆದು ಬುದ್ಧಿ ಹೇಳೋನ್ಗೆ ತಾನ ಇದೆ. ಸಮಯ ನೋಡಿ ಎದೆಗೆ ಓದಿ ಅವನು ಕಸಕ್ಕಿಂತ ಕಡೆ. ಆ ಹುಡುಗಿನೂ ಚೆನ್ನಾಗಿರ್ಲಿಲ್ಲ ಬಿಡ. ಆ ಹುಡುಗಿನ ನೀನ್ ಒಪ್ಪಿದ್ರು ನಾನ್ ಒಪ್ತಿರ್ಲಿಲ್ಲ. ನಿನ್ ಕನಸುಗಳು ಅವ್ರಿಗಷ್ಟೇ ಅಲ್ಲ, ಚೆಸ್ ಆಟ ತಿಳಿದೇ ಇರೋರು ಯಾರಿಗೂ ಅರ್ಥ ಆಗಲ್ಲ. ಅವ್ರು ನನ್ನ ತಮ್ಮನ ಮದುವೆ ಮಾಡ್ತಿರೋ ಬಗ್ಗೆ ನನಗೆ ಬೇಜಾರಿಲ್ಲ. ಆದ್ರೂ ಅವ್ರು ನನಗೊಂದು ಮಾತು ಹೇಳಿಲ್ವಲ್ಲ. ನೀನ್ ಎಷ್ಟ್ ಎತ್ತರಕ್ಕೆ ಬೆಳಿತೀಯ ಅನ್ನೋ ಕಲ್ಪನೆ ಅವ್ರಿಗಿಲ್ಲ. ಅಂತದ್ರಲ್ಲಿ ನಿನ್ ವಿಷಯ ಬೇರೆ ಹೇಳ್ತಾರ? ಬ್ರೋ, ನಿಮ್ಮ ಅಣ್ಣ ನಿನ್ನ ತಮ್ಮ ಅನ್ಕೊಂಡಿಲ್ಲ, ನಿನ್ ತಮ್ಮ ನಿನ್ನ ಅಣ್ಣ ಅನ್ಕೊಂಡಿಲ್ಲ. ಗುರು, ಹರಿಯೋ ನೀರಲ್ಲಿ ಮೊದಲು ಕಾಣೋದು ಕೆಸರೆ, ಆಮೇಲೆ ಅದನ್ನೇ ತಿಳಿ ನೀರು ಅಂತ ಕುಡಿತಾರೆ ನೋಡು. ಎಲ್ಲದಕ್ಕೂ ಒಂದ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೀನು ಹುಡುಗಿ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಡ್ ಬರ್ಬೇಕು. ಏನಂದೆ? ಇನ್ನೊಂದ್ಸಲ ಹೇಳು. ಹುಡುಗಿರ್ನ ನೀನ್ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಡ್ ಬರ್ಬೇಕು ಅಂದೆ. ಅದು ನೀನ್ ಹೇಳಿ ನನಗೆ ಗೊತ್ತಾಗ, ನನಗೆ ಗೊತ್ತಿರ್ಲಿಲ್ವಾ? ಏನಿದೆ ಎಕ್ಸ್ಟ್ರಾ ಫಿಟ್ಟಿಂಗ್? ಸುಮ್ನೆ ಕಾಮಿಡಿ ಸೀನ್. ಹಲೋ ಹಲೋ, ನಾನ್ ಡಾಕ್ಟರ್ ಪವಿತ್ರ, ಸೈಕ್ಯಾಟ್ರಿಸ್ಟ್. ಹೇಳಿ ಡಾಕ್ಟ್ರೆ. ಈಗ ನನಗೆ ತಲೆ ಸರಿ ಇದೆಯಲ್ಲ? ಅಯ್ಯೋ, ನಿಮ್ ತಲೆ ಸರಿ ಇದೆ ರೀ, ಆದ್ರೆ ಈಗ ನನ್ ತಲೆ ಸರಿ ಇಲ್ಲ. ಅದಕ್ ನಾನೇನ್ ಮಾಡ್ಲಿ? ಫೀಸ್ ಕೊಟ್ನಲ್ಲ. ಅದಲ್ಲ ರೀ,
ಬೆಳಿಗ್ಗೆಯಿಂದ ನನ್ನ ತಂಗಿ ಕಾಣಿಸ್ತಾ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ಪ್ರೀತಿಯಿಂದ ಸಾಕಿದೆ ತಪ್ಪಾಗೋಯ್ತು. ನೋಡಕ್ಕೆ ಹೇಗಿದ್ದಾರೆ? ವಯಸ್ಸು, ವೆಯ್ಟು, ಹೈಟು, ಕಲರು, ಇಷ್ಟೆಲ್ಲ ಹರತೆ ಇದ್ಮೇಲೆ ಸಿಕ್ಕೇ ಸಿಗ್ತಾರೆ ಬಿಡಿ. ಅಂಜು, ಏನಾಯ್ತಮ್ಮ? ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗ್ ಪದೇ ಪದೇ ಓಡೋಗ್ತಾ ಇದೆ, ಹೇಗೆ? ವಯಸ್ಸಿಗೆ ಬಂದಿರೋದಕ್ಕೆ ಓಡ್ ಹೋಗ್ತಾ ಇರೋ? ಹೌದಕ್ಕ, ನನ್ ಶೀಲ ಹಾಳಾಗೋಯ್ತಕ್ಕ. ಹೌದಾ? ಯಾರು? ಯಾವಾಗ? ಎಲ್ಲಿ? ಹೇಗೆ? ಯಾರು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಬೆಡ್ರೂಮ್ ಅಲ್ಲಿ ಅವನು ಅಂಜು, ಅಂಜು, ಅಂಜು. ಅಯ್ಯೋ ಅಕ್ಕ, ಕರೆದಿಯಾ? ಸದ್ಯ ಕನ್ಸಿಂದ ಹೊರಗೆ ಬಂದಿಯಲ್ಲ. ಈ ವಯಸ್ಸಲ್ಲಿ ಎಲ್ಲಾ ಹುಡುಗಿಯರು ಕಾಣೋಂತ ಕನ್ಸೆ ಇದು. ಅಕ್ಕ, ಛೀ, ಮತ್ತೆ ಶುರು ಹಚ್ಕೊಂಡ್ಲು. ಅಕ್ಕ, ನನ್ ಶೀಲ ಹಾಳಾಗ್ ಹೋಯ್ತಕ್ಕ. ಕನ್ಸಲ್ ಕಂಡಿದ್ದಕ್ಕೆಲ್ಲ ಶೀಲ ಹಾಳಾಗೋಯ್ತು ಅಂದ್ರೆ ಅಷ್ಟೇ. ಈ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೋಬೇಕಾಗತ್ತಷ್ಟೇ. ಓ, ಎಷ್ಟು ದಿವ್ಸ ನಿನ್ ಕನ್ಸಲ್ ಬಂದವನ್ನ ನೀನ್ ಹುಡ್ಕೊಂಡು ಓಡೋಗ್ತಾ ಇದ್ದೆ ಅನ್ನು? ಹೌದಕ್ಕ. ನೀನು ನಿನ್ ಕನ್ಸಲ್ ಬಂದವನ್ನ ಹುಡ್ಕೊಂಡು ಹೋಗ್ತಿದ್ದೆ. ನಾನು ಜನ್ಮದಿಂದ ಮಲ್ಲನ್ಗೋಸ್ಕರ ಕಾಯ್ತಾ ಇದ್ದೀನಿ. ಇದು ನಮ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕಾಣುತ್ತೆ. ಈ ರೋಗಕ್ಕೆ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಅವನಿಂದ ಮಾತ್ರನೇ ಈ ರೋಗನ ವಾಸಿ ಮಾಡೋಕ್ ಸಾಧ್ಯ. ನಿನ್ಗೆ ಕೇಕ್ ಬೇಡ್ವಾ? ಒಂದ್ ಸ್ಮಾಲ್ ಬೈ. ಥ್ಯಾಂಕ್ ಯು. ಓಕೆ. ಇವನೆಲ್ಲಿ ಸಿಕ್ಕಿದ್ನು ನಿಂಗೆ? ಬರ್ತಾ ತಾಕೊಂಬಂದೆ. ಇದೇನೋ ಇದು? ಎಡಗ ನೋಡ್ಕೋತಾ ಇದೆ. ಎಡ್ಗ ನೋಡ್ಕೊಂಡ್ರೆ ಅದೃಷ್ಟ ಗುರು. ಹುಡುಗರಿಗೆ ಬಲಗ ನೋಡ್ಕೊಂಡ್ರೆ ಕಣ ಒಳ್ಳೇದು. ಅದು ಹೋದ ವರ್ಷ ಕಂಡ್ರು, ಈ ವರ್ಷ ವಾಸ್ತು ಬದಲಾಗಿದೆ. ಅಕ್ಕ, ನನ್ನ ಎದೆ ಯಾಕೋ ಹೊಡ್ಕೋತಾ ಇದೆ. ನನ್ನ ಹೃದಯನೂ ಬಡ್ಕೋತಾ ಇದೆ ಅಂಜು. ಅವನು ನನ್ನ ಹೃದಯದ ಬಾಗಿಲು ತಟ್ತಾ ಇದ್ದಾನೆ. ನನ್ನ ಹೃದಯದ ಕಾಲಿಂಗ್ ಬೆಲ್ ಹೊಡಿತಾ ಇದೆ ನಂಜು. ಗುರು, ಇವತ್ತು ನಿನ್ಗೆ ಏನೇ ಅದೃಷ್ಟ ಕುಲಾಯಿಸಿದ್ರು ಅದ್ರಲ್ಲಿ 50% ನನಗೆ ಗುರು, 20% ನನಗೆ. ಏಯ್, ಪೂರ್ತಿ ನೀವೇ ತಗೊಳ್ರ. ಅಯ್ಯೋ ಅಕ್ಕ, ಅವನು ನನ್ನ ಕೂಗ್ತಾ ಇದ್ದಾನೆ. ಮಲ್ಲ, ಮಲ್ಲ, ಮಲ್ಲ. ಏನೋ ಬಾಡಿ ಇಷ್ಟೊಂದು ಇಟ್ಟಿದೆ. ಆ ವೆಯ್ಟ್ ಗೊತ್ತಿದ್ರೆ ಇನ್ನೇನಾಗುತ್ತೋ. ಮತ್ತೆ ಕೂಲ್ ಆಗದ ಯಾವಾಗ? ಅಂಜು, ಅಂಜು, ಅಂಜು. ಮಾತಾಡಪ್ಪ ಆನಂದ. ರವಿ ಅವ್ರನ್ನ
ಪೇಂಟಿಂಗ್ ತರ ಆಗ್ಬಿಟ್ಟಿದಾನಲ್ಲೋ. ಏನಾಯ್ತು ಹೇಳೋ, ಏನಾಯ್ತು? ನನಗೇನು ಗೊತ್ತು, ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟರಲ್ಲಿ ಎಲ್ಲ ಆಗೋಯ್ತು. ಆದ್ರೆ ಕಿವಿಗೊಂದು ಭಯಂಕರ ಶಬ್ದ ಕೇಳಿಸ್ತು. ಸಿಡ್ಲ ಅಲ್ಲ, ಬಾಂಬಾ. ಅದು ಅಲ್ಲ. ಹೌದಂತೆ. ನನ್ನ ಮಗನೇ, ಛೇ, ನಾವು ಈ ಬಾಡಿ ಬಗ್ಗೆ ಏನು ತಿಳ್ಕೊಳ್ಳದೆ ಹೋದ್ವಲ್ಲೋ. ನೋಡಿ ಹೆಂಗ್ ರಿಯಾಕ್ಟ್ ಆಗ್ತಿದೆ ಬಾಡಿ. ಆನಂದ, ಪ್ರೇಮಾನಂದ. ಹಂಗೆ ಫ್ಲಾಶ್ ಬ್ಯಾಕ್ ಹೋಗಿ ಅಲ್ಲಿ ನಡೆದ ಘಟನೆ ಎಲ್ಲಾನು ರಿವೈಂಡ್ ಮಾಡ್ಕೊಂಡು ಸ್ಲೋ ಮೋಷನ್ ನೋಡಪ್ಪ.